ಹಾಯ್, ವೆಲ್ಕಮ್ ಟು ಆಲ್ ಟು ಕ್ಯಾಡ್ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ರಜನಿ. ಲಾಸ್ಟ್ ಸೆಷನಲ್ಲಿ ನಾನು ನಿಮಗೆ ಸ್ಯಾಲ್ರಿ ಇನ್ಕಮ್ನ ಮೀನಿಂಗ್ನ ಹೇಳಿದ್ದೆ. ಆ್ಯಂಡ್ ಇವತ್ತಿನ ಸೆಷನ್ನಲ್ಲಿ ನಾನು ನಿಮಗೆ ಸ್ಯಾಲ್ರಿ ಟು ಫಾರಿನ್ ಸಿಟಿಸನ್ ಅಂದರೆ ಏನು, ಅದನ್ನು ಯಾವ ಥರ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನಾನು ಹೇಳ್ತೀನಿ. ಫಸ್ಟ್, ಫಾರಿನ್ ಸಿಟಿಸನ್ ಅಂದರೆ ಯಾರು, ಅದರ ಮೀನಿಂಗ್ ಏನು ತಿಳ್ಕೊಳ್ಳೋಣ. A foreign national is any person, including an organization, who is not a national of a specific country. ಫಾರಿನ್ ಸಿಟಿಸನ್ಸ್ ಅಂದರೆ ಏನು? ಫಾರಿನ್ ನೇಷನಲ್ಲಿ ಇರೋವಂಥವ್ರು ಅಥವಾ ಬೇರೆ ದೇಶದಲ್ಲಿ ತನ್ನ ನ್ಯಾಷನಾಲಿಟಿನ ಹೊಂದಿರೋವಂಥವ್ರು. ಆ್ಯಂಡ್ ಹಾಗೆ ಅವರು ಬೇರೆ ದೇಶದಲ್ಲಿ ಈಗ ವಿಸಿಟ್ ಮಾಡ್ತಾ ಇರೋದು, ವರ್ಕ್ ಮಾಡ್ತಾ ಇರೋರನ್ನು ನಾವೇನಂತ ಕರಿತೀವಿ? ಫಾರಿನರ್ಸ್, ಫಾರಿನ್ ಸಿಟಿಸನ್ಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಇನ್ US ಫಾರಿನ್ ನೇಷನ್ ಈಸ್ ಸಮಥಿಂಗ್ ಆರ್ ಸಮ್ವನ್ ಹೂ ಈಸ್ ಐದರ್ ಎ ಸಿಟಿಸನ್ ನಾರ್ ಎ ನ್ಯಾಷನಲ್ ಆಫ್ ಯುನೈಟೆಡ್ ಸ್ಟೇಟ್. ಇಲ್ಲೇನಂತಂದರೆ US ಕಂಟ್ರಿನಲ್ಲಿ ಇರೋವಂಥವ್ರು ಅಂದರೆ ಒಬ್ಬ ಪರ್ಸನ್ ಅಥವಾ ಒಂದು ಕಂಪನಿ ಇದೆ, ಆದರೆ ಆ ಕಂಪನಿ ಒರಿಜಿನಲ್ ಆಗಿ ಯುನೈಟೆಡ್ ಸ್ಟೇಟ್ನಲ್ಲಿ ಇಲ್ದಿರೋವಂಥದ್ದು. ಫಾರ್ ಎಕ್ಸಾಂಪಲ್, ಇಂಡಿಯಾದ ಒಬ್ಬ ಇಂಡಿಯನ್ ಸಿಟಿಸನ್ ಅಲ್ಲಿ ಹೋಗಿ ಒಂದು 3 months ವರ್ಕ್ ಮಾಡಿ ಬರೋದನ್ನು, ಅಥವಾ ಇಂಡಿಯನ್ ಒಂದು ಕಂಪನಿ ಅಲ್ಲಿ ಹೋಗಿ ಈ ಒಂದು ಆರ್ಗನೈಸೇಷನ್ನ ಓಪನ್ ಮಾಡೋದನ್ನು ನಾವೇನಂತ ಕರಿತೀವಿ? ಫಾರಿನ್ ಸಿಟಿಸನ್ಸ್. ಅಂದರೆ ಆ ಇಂಡಿಯನ್ಸ್ ಅಲ್ಲಿ ಹೋಗಿರ್ತಾರಲ್ಲ, ಅಲ್ಲಿ US ಇನ್ಕಮ್ ಟ್ಯಾಕ್ಸ್ ಆರ್ಗನೈಸೇಷನ್ಗೆ ಅವ್ರೇನಾಗ್ತಾರೆ? ಫಾರಿನರ್ಸ್ ಆಗ್ತಾರೆ. ಇಂಡಿಯನ್ಸ್ಗೆ ಏನಾಗ್ತಾರೆ ಅಂದರೆ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ಗೆ, ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಬೇರೆ ದೇಶದವರು, ಇಂಡಿಯನ್ಸ್ ಬಿಟ್ಟು ಬೇರೆಯವರು, ಬೇರೆ ದೇಶದ ಕಂಟ್ರಿಯಲ್ಲಿರೋರು ಏನಾಗ್ತಾರೆ? ಫಾರಿನರ್ಸ್ ಆಗ್ತಾರೆ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಫಾರಿನ್ ಸಿಟಿಸನ್. ಸೊ ಫಾರಿನ್ ಸಿಟಿಸನ್ಸ್ಗೆ ಏನಾದ್ರು ಸ್ಯಾಲ್ರಿ ಕೊಟ್ಟರೆ ಅದನ್ನು ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾವೀಗ ತಿಳ್ಕೊಳ್ಳೋಣ. ಫಾರಿನ್ ನೇಷನ್ಸ್ ಆರ್ ಇಂಡಿವಿಜುವಲ್ ಹೂ ಆರ್ ನಾಟ್ citizen of India. If a foreign citizen is not resident in India, resident but not ordinary resident, only incomes that are received or occurred or arisen by him in India should be taxed. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಒಬ್ಬ ಫಾರಿನ್ ಸಿಟಿಸನ್ಸ್ಗೆ ಅಂದರೆ ಇಂಡಿಯನ್ ಸಿಟಿಸನ್ ಅಲ್ಲದ ಒಬ್ಬ ವ್ಯಕ್ತಿ ನಾನ್ ರೆಸಿಡೆಂಟ್ ಆಗಿದ್ದು, ರೆಸಿಡೆಂಟ್ ಆಗಿರ್ತಾನೆ ಅಂದರೆ ಆತ ಇಂಡಿಯಾದಲ್ಲಿ ಒಂದು 3 months 4 months ಇರ್ತಾನೆ, ಬಟ್ ಆದರೆ ಆತ ಆರ್ಡಿನರಿ ರೆಸಿಡೆಂಟ್ ಆಗಿರೋದಿಲ್ಲ. ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟು ಇದಾಗ್ತಾನೆ, ಆ್ಯಂಡ್ ನಾಟ್ ರೆಸಿಡೆಂಟು ಕೂಡ ಇನ್ಕ್ಲೂಡ್ ಆಗ್ತಾರೆ, ಇಬ್ಬರೂ ಇನ್ಕ್ಲೂಡ್ ಆಗ್ತಾರೆ. ಸೊ ಅಂಥ ಸಿಟಿಸನ್ಸು ಏನಾದರೂ ಇಂಡಿಯಾದಿಂದ ಸ್ಯಾಲ್ರಿನ ರಿಸೀವ್ ಮಾಡ್ತಾ ಇದ್ದರೆ, ಸೊ ಅವ್ರಿಗೇನಾದ್ರು ಇಂಡಿಯನ್ಸಿಂದ ಇನ್ಕಮ್ ರೈಸ್ ಆಗ್ತಾ ಇದ್ದರೆ, ರಿಸೀವ್ ಆಗ್ತಾ ಇದ್ದರೆ, ಅಕ್ಕರ್ ಆಗ್ತಾ ಇದ್ದರೆ, ಸೊ ಆ ಇನ್ಕಮ್ಮು ಟ್ಯಾಕ್ಸಬಲ್ ಆಗುತ್ತೆ. ಸೊ ಆ ಇನ್ಕಮ್ನ ನಾವೇನಂತ ಕರಿತೀವಿ? ಸ್ಯಾಲ್ರಿ ಟು ಫಾರಿನ್ ಸಿಟಿಸನ್ ಅಂತ ಕರಿತೀವಿ. ಆ್ಯಂಡ್ ಅಗೇನ್ ಅದು ಯಾವ ಥರ ಟ್ಯಾಕ್ಸಬಲ್ ಆಗುತ್ತೆ? ಎನಿ ಫಾರಿನರ್ಸ್ ಆರ್ ಇಂಡಿವಿಜುವಲ್ ಬಿಲಾಂಗಿಂಗ್ ಫ್ರಮ್ a different country but residing and working in India will mandatory have to pay tax as per the provision of Income Tax Act 1961. Any foreign citizen who is employed or is working in India must pay income tax as per the Indian taxation rules. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಬೇರೆ ದೇಶದ ಸಿಟಿಸನ್ಸ್ ಇಲ್ಲಿ ಇಂಡಿಯಾದಲ್ಲಿ ಇದ್ದು ವರ್ಕ್ ಮಾಡಿ ಅವರು ಇನ್ಕಮ್ನ ಏನಾದ್ರು ರೈಸ್ ಮಾಡಿದರೆ ಅವರ ಆ ಇನ್ಕಮ್ಗೆ ಅವರು ಟ್ಯಾಕ್ಸ್ನ ಪೇ ಮಾಡಲೇಬೇಕು ಆ್ಯಸ್ ಪರ್ ನಮ್ಮ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ. ಆ್ಯಂಡ್ ಅದಕ್ಕೆ ಸ್ವಲ್ಪ ನಮಗೆ ಮ್ಯಾಂಡೇಟರಿ ರೂಲ್ಸ್ ಕೂಡ ಇದೆ. ಅದರ ಪ್ರಕಾರ ಅವರು ಟ್ಯಾಕ್ಸ್ ಪೇ ಮಾಡಬೇಕು. ಅವ್ರಿಗೆ ಬರೋ ಫುಲ್ ಅಮೌಂಟ್ ಆ ಇನ್ಕಮ್ ಮೇಲೆ ಅವರು ಟ್ಯಾಕ್ಸ್ ಪೇ ಮಾಡಿ, ನೆಕ್ಸ್ಟ್ ಅವರು ಅವರ ಇನ್ಕಮ್ ಬಿಟ್ಟು ಬೇರೆ ದೇಶದ ಇನ್ಕಮ್ ಅಂದರೆ ಅವರು US ಸಿಟಿಸನ್ಸ್ ಆಗಿದ್ದರೆ US ಇನ್ಕಮ್ಸ್ನ ಕಟ್ತಾರೆ. ನಮ್ಮ ಇಂಡಿಯಾದಲ್ಲಿ ಬಂದಿರೋದಕ್ಕೆ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅವರು ಟ್ಯಾಕ್ಸ್ ಕಟ್ತಾರೆ. ಸೊ
ದಿಸ್ ಈಸ್ ದ ವೇ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸೇಷನ್ ಫಾರ್ ಫಾರಿನ್ ಸಿಟಿಸನ್ಸ್. ನಿಮಗೆ ಈ ಸೆಷನ್ ಇಷ್ಟ ಆಗಿದೆ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ನಮ್ಮ ಕ್ಯಾಡ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಟು ಆಲ್. ಹ್ಯಾವ್ ಎ ನೈಸ್ ಡೇ.